ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದ್ಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ, ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಇಷ್ಟೇ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡ್ ಕಳ್ಸೋರು. ನನಗ್ ನೆನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ, ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರ್ಗ್ ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಕಳು ಅವರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಿ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸುಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ಗಿರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ.